ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ಎಫ್ ದೊಡ್ಡಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಶಿವಶರಣ ಅರಿವಿನ ಮಾರಿ ತಂದೆಯ ಚಿಂತನೆಯು ತಮ್ಮ ವಚನದಲ್ಲಿ ಸಸ್ಯ ಶರೀರ ಕ್ರಿಯೆಗಳಲ್ಲಿ ಪೋಷಕಾಂಶಗಳ ಹೀರಿಕೆ ಮತ್ತು ಮಣ್ಣಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಹಾಗೂ ವಿಶ್ಲೇಷಣೆಯನ್ನು ಕಾಣಬಹುದಾಗಿದೆ. ಸಮಗ್ರ ವಚನ ಸಂಪುಟ 6 ವಚನ ಸಂಖ್ಯೆ 17ರಲ್ಲಿ ವಚನ ಈ ರೀತಿಯಾಗಿದೆ. ಬೇರಿಗೆ ನೀರ ನೆರದಲ್ಲಿ ಆ ಗಿಡುವಿಗೆ ಕಡೆ ನಡು ಮೊದಲೆನ್ನದೆ ಸರ್ವಾಂಗವ ವೇದಿಸಿ ಸಂಪನ್ನಿಕ್ಕಿಯ ತ್ರಿಕಿಂಗಿಗೆ ತೋರುವಂತೆ ಚಿತ್ತುವಿನ ಎರಕ ನಿಜ ತತ್ವದ ಕುರುಹಿನ ಅಲ್ಲಿ ಪರಿಪೂರ್ಣವಾಗಿ ಸಂಪದ ತೋರುತ್ತದೆ. ಕುರಿತ ಕುರುಹಿನ ಮರೆಯಲ್ಲಿ ಅರಿವು ನಿಂದು ಕುರುಹು ನಿಷ್ಪತ್ತಿಯಾಗುತ್ತದೆ ಎಂಬ ಸಂದೇಹ ನಿಂದಿತ್ತು ಎಂಬುದನ್ನರಿದಾಗ ಬೆಳಕು ತೋರುತ್ತದೆ ಸದಾಶಿವಮೂರ್ತಿ ಲಿಂಗದಲ್ಲಿ. ಅರಿವಿನ ಮಾರಿ ತಂದೆಯವರ ವಚನದಲ್ಲಿ ಕೃಷಿ ಶಿಕ್ಷಣದ ವೈಜ್ಞಾನಿಕ ಮಹತ್ವವನ್ನು ತಿಳಿಸುವ ಸಸ್ಯ ಶರೀರ ಕ್ರಿಯೆಗಳ ವಿಶ್ಲೇಷಣೆ ಕಾಣಬಹುದಾಗಿದೆ. ಈ ವಚನವು ವಿದ್ಯಾರ್ಥಿಗಳಿಗೆ ಸಸ್ಯಗಳ ಬೆಳವಣಿಗೆಯ ಅಂಶಗಳನ್ನು ಅರಿವು ಮೂಡಿಸುವ ಮಹತ್ವದ ಪಾತ್ರವನ್ನು ವಹಿಸಿದೆ ಎಂದು ಹೇಳಬಹುದು. ಬೇರು ಭೂಮಿಯೊಳಗಿನ ಸಸ್ಯ ಭಾಗ. ಬೀಜ ಮೊಳಕೆ ಒಡೆದಾಗ ಮೊದಲು ಹೊರಬರುವ ಭಾಗವೇ ಪ್ರಥಮ ಮೂಲ. ಇದು ಬೇರಾಗಿ ಬೆಳೆಯುತ್ತದೆ. ಅಂದರೆ ಭ್ರೂಣ ಮೂಲದಿಂದ ಹೊರಟು ಭೂಮಿಯ ಒಳಗೆ ಇಳಿಯುವ ಭಾಗ ಇದಾಗಿದೆ. ಸಸ್ಯಗಳನ್ನ ಬೇರಿನ ಸ್ಥಿತಿ ಕಂಡುಕೊಳ್ಳುವ ವಿವಿಧ ಪದ್ಧತಿಗಳು ಹಾಗೂ ಪ್ರಾಯೋಗಿಕ ಪಾಠ ಮತ್ತು ಉಪನ್ಯಾಸಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವಲ್ಲಿ ವೈಜ್ಞಾನಿಕ ಅಂಶಗಳನ್ನು ಕಾಣಬಹುದಾಗಿದೆ. ಗಿಡದ ಬುಡಕ್ಕೆ ಎಂದರೆ ಬೇರಿಗೆ ನೀರು ಹಾಕಿದರೆ ಸಾಕು, ಆ ನೀರು ಮೇಲಿನ ಗಿಡದ ಆದಿ ಅಂತ್ಯ ನಡುವೆ ಎಲ್ಲ ಭಾಗಗಳಿಗೆ ಹರಿದು ಆ ಗಿಡ ಸೊಂಪಾಗಿ ನಳನಳಿಸುವಂತೆ ಕಾಣುತ್ತದೆ. ಮುಖ್ಯವಾಗಿ ಸಸ್ಯಗಳಲ್ಲಿ ನೀರಿನ ಶಕ್ತಿಯನ್ನು ಅಳೆಯುವ ಪದ್ಧತಿಗಳು, ಸಸ್ಯಗಳಲ್ಲಿ ನೀರಿನ ಸಾಪೇಕ್ಷತೆಯನ್ನು ಅಳೆಯುವುದು, ಬೆಳೆಗಳ ಬೆಳವಣಿಗೆಯ ಮಾಪನ ಮಾಡಿಸುವುದು, ಸಸ್ಯದ ಬಾಷ್ಪೀಭವನ ಕ್ರಿಯೆಯನ್ನು ಅಳೆಯುವುದು, ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆಯ ಅಳತೆ, ಸಸ್ಯ ಸಂವರ್ಧಕ ದ್ರಾವಣಗಳ ತಯಾರಿಕೆ ಮತ್ತು ಬೆಳೆಗಳ ಮೇಲಾಗುವ ಪರಿಣಾಮಗಳು, ಬೆಳೆಗಳಲ್ಲಿ ಸಸ್ಯ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳನ್ನು ತೋರಿಸುವುದು. ಬೇರು ವಿಶ್ಲೇಷಣೆಯು ಸಸ್ಯಗಳ ಆರೋಗ್ಯದಲ್ಲಿ ಪೋಷಕಾಂಶ ಹೀರಿಕೆ ಮತ್ತು ಮಣ್ಣಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯಾಗಿದೆ. ಇದು ಬೇರಿನ ರಚನೆ, ಬೆಳವಣಿಗೆಯ ದರ, ರೋಗಗಳ ಉಪಸ್ಥಿತಿ ಮತ್ತು ಬೇರು ಚಿಗುರಿನ ಅನುಪಾತವನ್ನು ಅಧ್ಯಯನ ಮಾಡುತ್ತದೆ. ಕೃಷಿಯಲ್ಲಿ ಬಲವಾದ ಬೇರಿನ ಬೆಳವಣಿಗೆಯು ಪೋಷಕಾಂಶಗಳ ಸಮರ್ಥ ಹೀರಿಕೆ ಮತ್ತು ಹೆಚ್ಚಿನ ಇಳುವರಿಗೆ ನಿರ್ಣಾಯಕವಾಗಿದೆ. ಬೇರು ವಿಶ್ಲೇಷಣೆಯಲ್ಲಿ ಪ್ರಮುಖವಾಗಿ ನೀರು ಮತ್ತು ಪೋಷಕಾಂಶಗಳ ಹೀರಿಕೆ, ಸಸ್ಯಕ್ಕೆ ಆಧಾರ ನೀಡುವುದು ಮತ್ತು ಆಹಾರ ಶೇಖರಣೆ ಮಾಡುವುದು, ಕೃಷಿ ಬೇಸಾಯದಲ್ಲಿ ಉತ್ತಮವಾದ ಆರೋಗ್ಯದ ನಿರ್ವಹಣೆಯಲ್ಲಿ ಬೇರು ಕೊಳೆತ ಅಥವಾ ಜಂತು ರೋಗದ ಲಕ್ಷಣಗಳನ್ನು ಪತ್ತೆ ಹಚ್ಚುವುದು, ಕೃಷಿಯಲ್ಲಿ ಪ್ರಮುಖವಾಗಿ ಅದರ ಪ್ರಾಮುಖ್ಯತೆ ನಾವು ಬೇರು ಚಿಗುರು ಅನುಪಾತದ ಮೂಲಕ ಬೆಳೆಗಳ ಉತ್ಪಾದಕತೆಯನ್ನು ಅಳೆಯುವುದು, ಕೈಗಾರಿಕೆಗಳಲ್ಲಿ ಅಧಿಕವಾಗಿ ನಾವು ಬಳಕೆಯನ್ನು ಕಾಣಬಹುದು. ಅದರಲ್ಲಿ ಸಾವಯವ ಅರಿಶಿನ ಬೇರು ಪುಡಿಯಂತಹ ಉತ್ಪನ್ನಗಳ ವೈಜ್ಞಾನಿಕವಾದ ವಿಶ್ಲೇಷಣೆಯನ್ನು ಕಾಣಬಹುದು. ಬೇರುಗಳ ವಿಧಗಳಲ್ಲಿ ನಾವು ತೊಗಟೆ ಬೇರು, ತಂತು ಬೇರು ಮತ್ತು ಅವುಗಳ ರಚನೆಯು ಸಸ್ಯದ ದೀರ್ಘಕಾಲೀನ ಬದುಕುಳಿಯುವಿಕೆಗೆ ಅವಶ್ಯಕವಾಗಿದೆ. ಹಾಗೆಯೇ ಮನಸ್ಸನ್ನು ಇಷ್ಟಲಿಂಗದ ಮೇಲೆ ತದೇಕ ಚಿತ್ತದಿಂದ ಕೇಂದ್ರೀಕೃತ ಮಾಡಿ ಜ್ಞಾನಾಸಕ್ತರಾದರೆ ಅದು ಇಡೀ ದೇಹದ ಮೇಲೆ ಅದರ ಪ್ರಭಾವವನ್ನು ಬೀರುತ್ತದೆ. ಆಗ ಕುರುಹಾಗಿ ಉಪಯೋಗಿಸಲ್ಪಟ್ಟ ಇಷ್ಟಲಿಂಗವು ಶಿವನ ಪ್ರಾರ್ಥನೆಗೆ, ಪೂಜೆಗೆ, ಸಾಕ್ಷಾತ್ಕಾರಕ್ಕೆ ಇದೊಂದು ಕುರುಹು ಸಂಕೇತ. ಇದೇ ದೇವರಲ್ಲ, ಸೃಷ್ಟಿಕರ್ತನಾದ ದೇವರ ಅಂಶವೇ ನಾನು. ಆದುದರಿಂದ ಅಹಂ ಬ್ರಹ್ಮಾಸ್ಮಿ. ಇಷ್ಟಲಿಂಗ ಕೇವಲ ಒಂದು ಕುರುಹು ಎನ್ನುವ ಅರಿವು ಮೂಡಿ ಅದೇ ದೇವರೆಂದು ನಂಬಿದ್ದ ನಂಬಿಕೆ ಮಾಯವಾಗಿ ಜ್ಞಾನದ ಬೆಳಕು ಚೆಲ್ಲುತ್ತದೆ, ನಿಜವಾದ ಅರಿವು ಉಂಟಾಗುತ್ತದೆ ಎಂಬ ಅಂಶವನ್ನು ಅರಿವಿನ ಮಾರಿ ತಂದೆ ತಿಳಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ
ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳೊಂದಿಗೆ ನಮಸ್ಕಾರಗಳು.